ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಏನು ತಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆಗೊಂದಿ ವ್ಯಾಪ್ತಿಯ ಸಣ್ಣಾಪುರ ಒಂದು ಒಳ್ಳೆ ಪ್ರವಾಸಿ ತಾಣ ಅದು. ಆ ಒಂದು ಭಾಗದಲ್ಲಿ ಇಬ್ಬರು ಮಹಿಳೆಯರು, ಒಬ್ಬ ವಿದೇಶಿ ಪ್ರವಾಸಿಗರು ಮಹಿಳೆ, ಇನ್ನೊಬ್ಬ ಸ್ಥಳೀಯವಾಗಿ ಒಂದು ಹೋಮ್ ಸ್ಟೇ ನಡೆಸುವಂಥ ಒಂದು ಮಹಿಳೆ, ಮತ್ತು ಅವರೊಟ್ಟಿಗೆ ಇನ್ನೊಂದು 3 ಪ್ರವಾಸಿಗರು ಕೂಡ ಅಲ್ಲಿದ್ದರು. ಅವರು ವಿಶೇಷವಾಗಿ ಏನಂದರೆ ಅತಿ ಹೆಚ್ಚು ಬಿಸಿಲಿರೋ ಕಾರಣ ಸಂಜೆ ಹೊತ್ತು ಆ ಕೆನಾಲ್ ಬಗಲಿಗೆ ಅವರು ಒಂದು ಮ್ಯೂಸಿಕ್ಕನ್ನು, ಗಿಟಾರ ಇದೆಲ್ಲದನ್ನು ಕೂಡ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಆ ಪ್ರಕೃತಿಯನ್ನು ರಾತ್ರಿ ಹೊತ್ತು ಆಸ್ವಾದನೆ ಮಾಡ್ತಾ ಅವರಲ್ಲಿ ಕುಂತಿರುವಂಥ ಸಂದರ್ಭದಲ್ಲಿ 3 ದುಷ್ಕರ್ಮಿಗಳು ಬಂದು ಏಕಾಏಕಿ ಒಂದು 3 ಯಾರು ನಮ್ಮ ಪುರುಷರಿದ್ದರು ಪ್ರವಾಸಿಗರು, ಅವ್ರನ್ನ ನೇರವಾಗಿ ಏಕಾಏಕಿ ನೀರಲ್ಲಿ ತಳ್ಳಿದ್ದಾರೆ, ಕಾಲುವೆಗೆ ತಳ್ಳಿಬಿಟ್ಟಿದ್ದಾರೆ. ಆ ಕಾಲುವೆಗೆ ತಳ್ಳಿದ ತಕ್ಷಣ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಒಬ್ಬರು ಪ್ರಾಣನೇ ಕಳ್ಕೊಂಡಿದ್ದಾರೆ. ಆ ಪ್ರಾಣ ಕಳ್ಕೊಂಡಿರೋ ಒಬ್ಬ ವ್ಯಕ್ತಿ ಒರಿಸ್ಸಾ ರಾಜ್ಯದ ಮೂಲ ಪ್ರವಾಸಿಗ ಅಂತೇಳಿ. ಇವತ್ತು ಇಬ್ಬರು ಮಹಿಳೆಯರ ಮೇಲೆ ಹಲ್ಲೆಯನ್ನು ಮಾಡಿ ಅತ್ಯಾಚಾರವನ್ನು ಕೂಡ ಎಸಗಿರುವಂಥ ಒಂದು ಸಂದರ್ಭ. ಈ ವಿಷಯದಲ್ಲಿ ಪೊಲೀಸರು ಈಗಾಗಲೇ ಮೊನ್ನೆ ಇಬ್ಬರನ್ನ ಬಂಧನ ಮಾಡಿದರು. ನಿನ್ನೆ ಚೆನ್ನೈಯಲ್ಲಿ ಇನ್ನೊಬ್ಬ ಆರೋಪಿಯನ್ನು ಕೂಡ ಬಂಧನ ಮಾಡಿದ್ದಾರೆ. ನಾನು ಮಾಧ್ಯಮ ಸ್ನೇಹಿತರ ಮೂಲಕ ರಾಜ್ಯ ಸರ್ಕಾರಕ್ಕೆ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ. ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇರುವಂಥ ಸಂದರ್ಭದಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಹಂಪಿಯಲ್ಲಿ ಒಂದು ಪೊಲೀಸ್ ಸಬ್ ಡಿವಿಷನ್ನು ನಾನು ವ್ಯವಸ್ಥೆ ಮಾಡಿದ್ದೆ. ಆ ಪೊಲೀಸ್ ಸಬ್ ಡಿವಿಷನ್ನಲ್ಲಿ ಒಬ್ಬ DSP ಮಟ್ಟದ ಅಧಿಕಾರಿಯನ್ನು ನೇಮಿಸಿ 32 ಪೊಲೀಸ್ ತಂಡಗಳನ್ನು ರಚನೆ ಮಾಡಿ ಆ 32 ಪೊಲೀಸ್ ತಂಡಗಳಿಗೆ ಬ್ಯಾಟ್ರಿ ಕಾರ್ಗಳ ಮೂಲಕ ಮತ್ತು ಮೋಟ್ರ್ ಬೈಕ್ಗಳ ಮೂಲಕ ಹಂಪಿ ಮತ್ತು ಆನೆಗೊಂದಿಯಲ್ಲಿ ರಾತ್ರಿ ಹಗಲು ಗಸ್ತನ್ನು ತಿರುಗುವಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೆ. ಏನು ದುರದೃಷ್ಟಕರ ವಿಚಾರ ಅಂತಂದರೆ, ಆ ಹಂಪಿ ಸಬ್ ಡಿವಿಷನ್ನ DSP ಅಧಿಕಾರಿಯನ್ನು ಶಾಶ್ವತವಾಗಿ ಅಲ್ಲಿ ತೆರವುಗೊಳಿಸಿಬಿಟ್ಟು ಯಾಕೆ ಆ ಥರ ಕ್ರಮ ಕೈಗೊಳ್ಳಬೇಕಾಯಿತು ನನಗೆ ಗೊತ್ತಾಗಲಿಲ್ಲ. ಮತ್ತು ಆನೆಗೊಂದಿಯಲ್ಲಿ ಒಂದು ವಿಶೇಷವಾದ ಪೊಲೀಸ್ ಸ್ಟೇಷನ್ನು ಕೂಡ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಆಗಿತ್ತು. ಆದರೆ ಇವತ್ತು ಹಂಪಿಯಲ್ಲಿ ಇರೋ ಸಬ್ ಡಿವಿಷನ್ನು DSP ಮಟ್ಟದ ಅಧಿಕಾರಿಯನ್ನೇ ತೆಗೆದುಬಿಟ್ಟಿದ್ದಾರೆ. ಈ ಒಂದು ಕಾರಣಕ್ಕೆ ನಾನು ಹಿಂದೆ ಕೂಡ ಮೊದಲಿಂದ ಕೂಡ ಹೇಳಿದೆ, ಅಂದರೆ ಇದೆಲ್ಲ ಕೂಡ ಅಲ್ಲಿ ಇದ್ದಿದ್ದರೆ ಈ ಘಟನೆ ಆಗ್ತಾ ಇದ್ದಿಲ್ಲ. ಈಗಲೂ ಕೂಡ ನಾನು ಸರ್ಕಾರವನ್ನು, ನಾನು ನಿನ್ನೆ ಗೃಹ ಮಂತ್ರಿಗಳು ತಾವು ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡೋ ಟೈಮ್ನಲ್ಲಿ ಅವರು ಅದನ್ನು ತುಂಬ ಸುಲಭವಾಗಿ ಅವ್ರು ತಗೊಂಡು ಮಾತಾಡ್ತಾಯಿದ್ರು. ನಾನು ಡಾಕ್ಟರ್ ಪರಮೇಶ್ವರ್ ಗೃಹ ಮಂತ್ರಿಗಳಲ್ಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಹಂಪಿಯಲ್ಲಿ ಆನೆಗೊಂದಿಯಲ್ಲಿ ನಿನ್ನೆ ನಡೆದಿರುವಂಥ ಈ ಘಟನೆ ವಿಚಾರದಲ್ಲಿ 150 ಮಂದಿ ವಿದೇಶಿ ಪ್ರವಾಸಿಗರು ನಿನ್ನೆ ಖಾಲಿ ಮಾಡಿಬಿಟ್ಟು ಎಲ್ಲರೂ ಕೂಡ ಅವ್ರ ದೇಶಗಳಿಗೆ ಅವರು ವಾಪಸ್ ಹೋಗಿಬಿಟ್ಟಿದ್ದಾರೆ. ಅಂದರೆ ಇದು ಎಷ್ಟು ಒಂದು ಕೆಟ್ಟ ಒಂದು ಪರಿಣಾಮ, ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ. ಅಂದರೆ ಈ ಘಟನೆ ಆದ ತಕ್ಷಣ 150 ಮಂದಿ ವಿದೇಶಿ ಪ್ರವಾಸಿಗರು ಎಲ್ಲ ಹೋಮ್ ಸ್ಟೇಗಳು, ಹೋಟೆಲ್ಗಳಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಮ ದೇಶನೇ ಬಿಟ್ಟು ಹೋಗಿದ್ದಾರೆ ಅಂತಂದರೆ, ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಈ ಒಂದು ಘಟನೆ ಇಡೀ ದೇಶನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿನ್ನೆ ತುಂಬ ಸುಲಭವಾಗಿ ಮಾತಾಡ್ತಾ ಇದ್ದರು, ಅವ್ರ ಭಾಷಣ ಎಲ್ಲೂ ಕೂಡ ನಾನು ಕೇಳಿದೆ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ಮನಸ್ಸು ಮಾಡಿದರೆ ಇವತ್ತು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಒಂದು ಕ್ಷೇತ್ರ ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಹಂಪಿ ಮತ್ತು ಆನೆಗೊಂದಿ. ಒಂದು ಕಡೆ ಪುಣ್ಯಕ್ಷೇತ್ರ, ಇನ್ನೊಂದು ಕಡೆ ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂಥ ಹಂಪಿ ಮತ್ತು ಪ್ರವಾಸಿ ತಾಣ, ಅತ್ಯಂತ ಸುಂದರವಾಗಿರುವಂಥ ನಿಸರ್ಗ ತಾಣ ಅದು. ಇಲ್ಲಿ ವಿದೇಶಿಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಈ 150 ಮಂದಿ ವಿದೇಶಿಗರು ನಮ್ಮ ದೇಶ ಬಿಟ್ಟು ಮತ್ತು ಅವರ ದೇಶಕ್ಕೆ ಹೋಗಿದ್ದಾರೆ ಅಂತಂದರೆ ನಾವೇನು ಸಂದೇಶ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ತಾವು ದಯಮಾಡಿ ಅರ್ಥ ಮಾಡಿಕೊಂಡು ತಾವು ಮನಸ್ಸು ಮಾಡಿದರೆ ಇವತ್ತು ಸಂಜೆ ಒಳಗಡೆ
ಈ ಹಿಂದೆ ಏನು ಸ್ಯಾಂಕ್ಷನ್ ಆಗಿತ್ತು ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡಿ ಅಲ್ಲಿ ಒಂದು ಸಬ್ ಡಿವಿಷನ್ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು DSP ಲೆವೆಲಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಆನೆಗೊಂದಿ ಮತ್ತು ಹಂಪಿಯಲ್ಲಿ ಪೊಲೀಸರು ರಾತ್ರಿ ಹಗಲು ಗಸ್ತನ್ನು ತಿರುಗಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಏನು ತಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆಗೊಂದಿ ವ್ಯಾಪ್ತಿಯ ಸಣ್ಣಪುರ ಒಂದು ಒಳ್ಳೆ ಪ್ರವಾಸಿ ತಾಣ ಅದು. ಆ ಒಂದು ಭಾಗದಲ್ಲಿ ಇಬ್ಬರು ಮಹಿಳೆಯರು, ಒಬ್ಬ ವಿದೇಶಿ ಪ್ರವಾಸಿಗರು ಮಹಿಳೆ, ಇನ್ನೊಬ್ಬ ಸ್ಥಳೀಯವಾಗಿ ಒಂದು ಹೋಮ್ ಸ್ಟೇ ನಡೆಸುವಂಥ ಒಂದು ಮಹಿಳೆ, ಮತ್ತು ಅವರೊಟ್ಟಿಗೆ ಇನ್ನೊಂದು 3 ಪ್ರವಾಸಿಗರು ಕೂಡ ಅಲ್ಲಿದ್ದರು. ಅವರು ವಿಶೇಷವಾಗಿ ಏನಂದರೆ ಅತಿ ಹೆಚ್ಚು ಬಿಸಿಲಿರೋ ಕಾರಣ ಸಂಜೆ ಹೊತ್ತು ಆ ಕೆನಾಲ್ ಬಗಲಿಗೆ ಅವರು ಒಂದು ಮ್ಯೂಸಿಕನ್ನು, ಗಿಟಾರ ಇದೆಲ್ಲದನ್ನು ಕೂಡ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಆ ಪ್ರಕೃತಿಯನ್ನು ರಾತ್ರಿ ಹೊತ್ತು ಆಸ್ವಾದನೆ ಮಾಡ್ತಾ ಅವರಲ್ಲಿ ಕುಂತಿರುವಂಥ ಸಂದರ್ಭದಲ್ಲಿ 3 ದುಷ್ಕರ್ಮಿಗಳು ಬಂದು ಏಕಾಏಕಿ ಒಂದು 3 ಯಾರು ನಮ್ಮ ಪುರುಷರಿದ್ದರು ಪ್ರವಾಸಿಗರು, ಅವ್ರನ್ನ ನೇರವಾಗಿ ಏಕಾಏಕಿ ನೀರಲ್ಲಿ ತಳ್ಳಿದ್ದಾರೆ, ಕಾಲುವೆಗೆ ತಳ್ಳಿಬಿಟ್ಟಿದ್ದಾರೆ. ಆ ಕಾಲುವೆಗೆ ತಳ್ಳಿದ ತಕ್ಷಣ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಒಬ್ಬರು ಪ್ರಾಣನೇ ಕಳ್ಕೊಂಡಿದ್ದಾರೆ. ಆ ಪ್ರಾಣ ಕಳ್ಕೊಂಡಿರೋ ಒಬ್ಬ ವ್ಯಕ್ತಿ ಒರಿಸ್ಸಾ ರಾಜ್ಯದ ಮೂಲ ಪ್ರವಾಸಿಗ ಅಂತೇಳಿ. ಇವತ್ತು ಇಬ್ಬರು ಮಹಿಳೆಯರ ಮೇಲೆ ಹಲ್ಲೆಯನ್ನು ಮಾಡಿ ಅತ್ಯಾಚಾರವನ್ನು ಕೂಡ ಎಸಗಿರುವಂಥ ಒಂದು ಸಂದರ್ಭ. ಈ ವಿಷಯದಲ್ಲಿ ಪೊಲೀಸರು ಈಗಾಗಲೇ ಮೊನ್ನೆ ಇಬ್ಬರನ್ನ ಬಂಧನ ಮಾಡಿದರು. ನಿನ್ನೆ ಚೆನ್ನೈಯಲ್ಲಿ ಇನ್ನೊಬ್ಬ ಆರೋಪಿಯನ್ನು ಕೂಡ ಬಂಧನ ಮಾಡಿದ್ದಾರೆ. ನಾನು ಮಾಧ್ಯಮ ಸ್ನೇಹಿತರ ಮೂಲಕ ರಾಜ್ಯ ಸರ್ಕಾರಕ್ಕೆ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ. ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇರುವಂಥ ಸಂದರ್ಭದಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಹಂಪಿಯಲ್ಲಿ ಒಂದು ಪೊಲೀಸ್ ಸಬ್ ಡಿವಿಷನ್ನು ನಾನು ವ್ಯವಸ್ಥೆ ಮಾಡಿದ್ದೆ. ಆ ಪೊಲೀಸ್ ಸಬ್ ಡಿವಿಷನ್ನಲ್ಲಿ ಒಬ್ಬ DSP ಮಟ್ಟದ ಅಧಿಕಾರಿಯನ್ನು ನೇಮಿಸಿ 32 ಪೊಲೀಸ್ ತಂಡಗಳನ್ನು ರಚನೆ ಮಾಡಿ ಆ 32 ಪೊಲೀಸ್ ತಂಡಗಳಿಗೆ ಬ್ಯಾಟ್ರಿ ಕಾರ್ಗಳ ಮೂಲಕ ಮತ್ತು ಮೋಟ್ರ್ ಬೈಕ್ಗಳ ಮೂಲಕ ಹಂಪಿ ಮತ್ತು ಆನೆಗೊಂದಿಯಲ್ಲಿ ರಾತ್ರಿ ಹಗಲು ಗಸ್ತನ್ನು ತಿರುಗುವಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೆ. ಏನು ದುರದೃಷ್ಟಕರ ವಿಚಾರ ಅಂತಂದರೆ ಆ ಹಂಪಿ ಸಬ್ ಡಿವಿಷನ್ನ DSP ಅಧಿಕಾರಿಯನ್ನು ಶಾಶ್ವತವಾಗಿ ಅಲ್ಲಿ ತೆರವುಗೊಳಿಸಿಬಿಟ್ಟು ಯಾಕೆ ಆ ಥರ ಕ್ರಮ ಕೈಗೊಳ್ಳಬೇಕಾಯಿತು ನನಗೆ ಗೊತ್ತಾಗಲಿಲ್ಲ. ಮತ್ತು ಆನೆಗೊಂದಿಯಲ್ಲಿ ಒಂದು ವಿಶೇಷವಾದ ಪೊಲೀಸ್ ಸ್ಟೇಷನ್ನು ಕೂಡ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಆಗಿತ್ತು. ಆದರೆ ಇವತ್ತು ಹಂಪಿಯಲ್ಲಿ ಇರೋ ಸಬ್ ಡಿವಿಷನ್ನು DSP ಮಟ್ಟದ ಅಧಿಕಾರಿನೇ ತೆಗೆದುಬಿಟ್ಟಿದ್ದಾರೆ. ಈ ಒಂದು ಕಾರಣಕ್ಕೆ ನಾನು ಹಿಂದೆ ಕೂಡ ಮೊದಲಿಂದ ಕೂಡ ಹೇಳಿದೆ, ಅಂದರೆ ಇದೆಲ್ಲ ಕೂಡ ಅಲ್ಲಿ ಇದ್ದಿದ್ದರೆ ಈ ಘಟನೆ ಆಗ್ತಾ ಇದ್ದಿಲ್ಲ. ಈಗಲೂ ಕೂಡ ನಾನು ಸರ್ಕಾರವನ್ನು, ನಾನು ನಿನ್ನೆ ಗೃಹ ಮಂತ್ರಿಗಳು ತಾವು ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡೋ ಟೈಮ್ನಲ್ಲಿ ಅವರು ಅದನ್ನು ತುಂಬ ಸುಲಭವಾಗಿ ಅವರು ತಗೊಂಡು ಮಾತಾಡ್ತಾಯಿದ್ರು. ನಾನು ಡಾಕ್ಟರ್ ಪರಮೇಶ್ವರ್ ಗೃಹ ಮಂತ್ರಿಗಳಲ್ಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಂಪಿಯಲ್ಲಿ ಆನೆಗೊಂದಿಯಲ್ಲಿ ನಿನ್ನೆ ನಡೆದಿರುವಂಥ ಈ ಘಟನೆ ವಿಚಾರದಲ್ಲಿ 150 ಮಂದಿ ವಿದೇಶಿ ಪ್ರವಾಸಿಗರು ನಿನ್ನೆ ಖಾಲಿ ಮಾಡಿಬಿಟ್ಟು ಎಲ್ಲರೂ ಕೂಡ ಅವ್ರ ದೇಶಗಳಿಗೆ ಅವರು ವಾಪಸ್ ಹೋಗಿಬಿಟ್ಟಿದ್ದಾರೆ. ಅಂದರೆ ಇದು ಎಷ್ಟು ಒಂದು ಕೆಟ್ಟ ಒಂದು ಪರಿಣಾಮ, ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ. ಅಂದರೆ ಈ ಘಟನೆ ಆದ ತಕ್ಷಣ 150 ಮಂದಿ ವಿದೇಶಿ ಪ್ರವಾಸಿಗರು ಎಲ್ಲ ಹೋಮ್ ಸ್ಟೇಗಳು, ಹೋಟೆಲ್ಗಳಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಮ ದೇಶನೇ ಬಿಟ್ಟು ಹೋಗಿದ್ದಾರೆ ಅಂತಂದರೆ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಈ ಒಂದು ಘಟನೆ ಇಡೀ ದೇಶನೇ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿನ್ನೆ ತುಂಬ ಸುಲಭವಾಗಿ ಮಾತಾಡ್ತಾ ಇದ್ದರು, ಅವ್ರ ಭಾಷಣ ಎಲ್ಲೂ ಕೂಡ ನಾನು ಕೇಳಿದೆ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ಮನಸ್ಸು ಮಾಡಿದರೆ ಇವತ್ತು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಒಂದು ಕ್ಷೇತ್ರ ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಹಂಪಿ ಮತ್ತು ಆನೆಗೊಂದಿ. ಒಂದು ಕಡೆ ಪುಣ್ಯಕ್ಷೇತ್ರ, ಇನ್ನೊಂದು ಕಡೆ ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂಥ ಹಂಪಿ ಮತ್ತು ಪ್ರವಾಸಿ ತಾಣ.
ಅತ್ಯಂತ ಸುಂದರವಾಗಿರುವಂಥ ನಿಸರ್ಗ ತಾಣ ಅದು. ಇಲ್ಲಿ ವಿದೇಶಿಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಈ 150 ಮಂದಿ ವಿದೇಶಿಗರು ನಮ್ಮ ದೇಶ ಬಿಟ್ಟು ಮತ್ತು ಅವರ ದೇಶಕ್ಕೆ ಹೋಗಿದ್ದಾರೆ ಅಂತಂದರೆ ನಾವೇನು ಸಂದೇಶ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ತಾವು ದಯಮಾಡಿ ಅರ್ಥ ಮಾಡಿಕೊಂಡು ತಾವು ಮನಸ್ಸು ಮಾಡಿದರೆ ಇವತ್ತು ಸಂಜೆ ಒಳಗಡೆನೆ ಈ ಹಿಂದೆ ಏನು ಸ್ಯಾಂಕ್ಷನ್ ಆಗಿತ್ತು ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡಿ ಅಲ್ಲಿ ಒಂದು ಸಬ್ ಡಿವಿಷನ್ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು DSP ಲೆವೆಲಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಆನೆಗುಂದಿ ಮತ್ತು ಹಂಪಿಯಲ್ಲಿ ಪೊಲೀಸರು ರಾತ್ರಿ ಹಗಲು ಗಸ್ತನ್ನು ತಿರುಗಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ.